ಬಿಸಿ ಬಿಸಿ ಅನ್ನಕ್ಕೆ ಈ ಈರುಳ್ಳಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಬಿಡಿ. ನಿಜಕ್ಕೂ ಬೇರೆ ಅಡುಗೆ ಎಲ್ಲ ಇದ್ರ ಮುಂದೆ ಏನೂ ಇಲ್ಲ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ರುಚಿ ಈ ಈರುಳ್ಳಿ ಉಪ್ಪಿನಕಾಯಿ. ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಈರುಳ್ಳಿ ಇಟ್ಕೊಂಡಿದ್ದೀನಿ ನೋಡಿ, 10 ಈರುಳ್ಳಿಯನ್ನು ಸಿಪ್ಪೆ ಸುಲಿದುಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬಾಣಲೆಗೆ 1 ಟೀ ಸ್ಪೂನ್ನಷ್ಟು ಮೆಂತ್ಯ, 2 ಟೀ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕ್ಕೋಬೇಡಿ, 1 ಟೀ ಸ್ಪೂನ್ ಸಾಕು, ಇಲ್ಲ ಅಂದರೆ ಕಹಿ ಬಂದುಬಿಡತ್ತೆ. ಈಗ ಇದೆರಡು ಸಿಡಿಯೋ ತನಕ ನಾನು ಹುರ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಸಣ್ಣದಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, 2 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಹೊತ್ತು ಹೀಗೆ ಹುರಿತಾನೇ ಇರಬೇಕು, ಇದನ್ನು ಕೈ ಬಿಡದ ಹಾಗೆ. ಆವಾಗ ಕೆಂಪಗಾಗುತ್ತೆ ನೋಡಿ, ಟ್ರಾನ್ಸ್ಪರೆಂಟ್ ಆಗುತ್ತೆ. ಇಷ್ಟಾದರೆ ಸಾಕು. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿ, ದಪ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ. ನೆಂದ ನಂತರ ಅದರ ರಸ ತೆಕ್ಕೋಬೇಕಾಗತ್ತೆ. ಈರುಳ್ಳಿ ನೋಡಿ ತಣ್ಣಗಾಗಿದೆ, ನಾವು ಫ್ರೈ ಮಾಡ್ಕೊಂಡಂತಹ ಈರುಳ್ಳಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದನ್ನೂ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿದು ಬಿಡುತ್ತೆ ಕೆಲವು ಸಲ. ಆಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹುಣಸೆಹಣ್ಣು ನೆನೆಯೋದಕ್ಕಿಟ್ಟಿದ್ದೆ ಅಲ್ವಾ, ಅದನ್ನು ಕಿವುಚ್ಬಿಟ್ಟು ರಸ ತೆಗೆದು ಶೋಧಿಸಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಬೇಕಾಗುತ್ತೆ ಇದಕ್ಕೆ, ಉಪ್ಪಿನಕಾಯಿ ಆದ್ದರಿಂದ. 1 ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಇಂಗು, ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಹಾಗೂ 4 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 4 ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದ್ದರಿಂದ ಅಷ್ಟೇನು ಖಾರ ಆಗೋದಿಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಖಂಡಿತ. ಇಲ್ಲ ಅಂದರೆ ಮಾಮೂಲಿ ಖಾರದ ಪುಡಿ ಆದರೆ ಒಂದು 2 ಟೀ ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಪುಡಿ ಮಾಡಿದ ಮೆಂತ್ಯ ಹಾಗೂ ಸಾಸಿವೆ ಪುಡಿ ಹಾಕ್ಕೊಂಡು ಕೈ ಆಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿದ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಕೂಡ ಅದಕ್ಕೆ ನಾನು ರುಬ್ಬುವಾಗ ಹಾಕಿದ್ದೆ. ಈಗೆಲ್ಲದನ್ನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದ ಹಾಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಹೊತ್ತು. ಹೈ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಮೀಡಿಯಮ್ಗಿನ್ನ ಸ್ವಲ್ಪ ಜಾಸ್ತಿ ಫ್ಲೇಮೇ ಇರಲಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡ್ಮೇಲೂ ಕೂಡ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದರೆ ನೋಡಿ ಈ ಥರ ಆಗುತ್ತೆ. ಇದು ಕ್ರಮೇಣ ಇದು ತಳ ಬಿಡ್ತಾ ಬರುತ್ತೆ ಈ ರೀತಿಯಾಗಿ. ನೋಡಿ ಈ ಥರ ತಳ ಬಿಡ್ತಾ ಬರುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೋಡಿ ಈ ಥರ ಗಟ್ಟಿಯಾಗುತ್ತೆ. ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಹಾಗೆ ನೀವು ಉಪ್ಪಿನಕಾಯಿ ಆದ್ದರಿಂದ ಸ್ವಲ್ಪ ದಿನ ಇಡಬೇಕಾಗತ್ತೆ ಅಲ್ವಾ ನಾವು, ಆದ್ದರಿಂದ ನೀರಿನ ಅಂಶ ಇಲ್ಲದ ಹಾಗೆ ಇದನ್ನು ನೋಡಿ ಈ ಥರ ತಳ ಬಿಡಬೇಕಿದು. ಆ ರೀತಿ ಆಗಬೇಕು. ಕೆಲವರೆಲ್ಲ ಈ ಈರುಳ್ಳಿ ಉಪ್ಪಿನಕಾಯಿಗೆ ತುಂಬ ಎಣ್ಣೆ ಹಾಕ್ತಾರೆ. ಇಷ್ಟಕ್ಕೇ 300 ಗ್ರಾಮ್ ಅಷ್ಟಾದರೂ ಎಣ್ಣೆನ ಇದಕ್ಕೆ ಹಾಕ್ತಾರೆ. ನಾನಿಲ್ಲಿ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ ನೋಡಿ. ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಹೀಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಎಣ್ಣೆನ ನೀವು ಹಾಕ್ಕೋಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ತಳೆ ಬಿಡ್ತಾ ಇದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತಿದ್ದು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಇಟ್ಕೋಬೋದು. ಇದು ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕಂತೂ ಅಮೃತ ಇದ್ದ ಹಾಗಿರುತ್ತೆ. ದೋಸೆ, ಇಡ್ಲಿ ಯಾವುದ್ರ ಜೊತೆನಾದರೂ ತಿನ್ಬೋದು. ಆಮೇಲೆ ಸೈಡ್ ಉಪ್ಪಿನಕಾಯಿ ಥರ ಇದನ್ನು ಉಪಯೋಗಿಸ್ಬೋದು. ನೀವು ಹೊರಗೆಲ್ಲಾದರೂ ಹೋಗುವಾಗ ಟೂರೆಲ್ಲ ಈ ಥರದ್ದೆಲ್ಲ ಮಾಡಿಟ್ಕೊಂಡ್ರೆ ನಿಜಕ್ಕೂ ಎಷ್ಟು ದಿನ ಆದರೂ ಕೆಡೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಕ್ಲೀನಾಗಿ ಇದನ್ನು ಕೈ ಆಡಿಸ್ಕೋಬೇಕು. ಇವಾಗ ರೆಡಿ ಆಯಿತು. ನಾನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಆ ಬಿಸಿ ಬಿಸಿ ಅನ್ನಕ್ಕೂ ಇದಕ್ಕೂ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಂತೂ ಎಲ್ಲರೂ
ಇಷ್ಟಪಡೋದಂತೂ ಗ್ಯಾರಂಟಿ. ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂಡ, ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗಿದೆ. ಹೀಗೆ ಪೂರ್ತಿ ಅನ್ನಕ್ಕೂ ಕೂಡ ಕಲಿಸ್ಕೋಬೋದು. ಇದರ ಮುಂದೆ ಬೇರೆ ಏನು ಅಡುಗೆ ಮಾಡಿದರೂ ಅದು ನಮಗೆ ಸಪ್ಪೆ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ಖಂಡಿತ ಎಲ್ಲ ಇಷ್ಟಪಡ್ತಾರೆ. ಇದನ್ನು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸಿಗೆಲ್ಲ ಆರಾಮಾಗಿ ಕೊಟ್ಟು ಕಳಿಸ್ಬೋದು. ಬೇಕು ಅಂದ ಕೂಡಲೇ ಅನ್ನ ಒಂದು ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಕಲಿಸ್ಕೊಂಡು ಕೂಡ ತಿನ್ಬೋದು. ನಿಮಗೆಲ್ಲ ಈ ಈರುಳ್ಳಿ ಉಪ್ಪಿನಕಾಯಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.